ಎಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು. ಈ ಹಬ್ಬಕ್ಕೆ ಮಜ್ಜಿಗೆ ಪಾನಕ ತುಂಬಾ ವಿಶೇಷ. ಮಜ್ಜಿಗೆ ಪಾನಕ ಮಾಡೋದಕ್ಕೆ ಒಂದು ಕರ್ಬೂಜ ಹಣ್ಣು ತಗೊಂಡಿದ್ದೀನಿ. ನಮ್ಮ ಕಡೆ ಇದನ್ನ ಮಿಣ್ಕಿ ಹಣ್ಣು ಅಂತಾನೂ ಕರಿತೀವಿ. ಅದಕ್ಕೆ ಒಂದು ಅಚ್ಚು ಬೆಲ್ಲ ತಗೊಂಡಿದ್ದೀನಿ, 2 ಏಲಕ್ಕಿ, 2 ನಿಂಬೆಹಣ್ಣು, ಇದಿಷ್ಟು ಪಾನಕ ಮಾಡೋದಕ್ಕೆ. ಮಜ್ಜಿಗೆ ಮಾಡೋದಕ್ಕೆ ನಾನು ಅರ್ಧ ಲೀಟ್ರ್ ಮೊಸರು ತಗೊಂಡಿದ್ದೀನಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ, 2 ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ. ಮಜ್ಜಿಗೆಗೆ ನಾನು ಈರುಳ್ಳಿ ಹಾಕ್ತಾ ಇಲ್ಲ, ಯಾಕೆಂದ್ರೆ ಇವತ್ತು ರಾಮನವಮಿ. ಅದು ಅಲ್ಲದೆ ನಾವು ಈರುಳ್ಳಿ ಹಾಕಿದ್ರೆ ಮಜ್ಜಿಗೆನ ಜಾಸ್ತಿ ಹೊತ್ತು ಇಟ್ಕೊಳ್ಳೋಕ್ಕಾಗೋದಿಲ್ಲ. ಸ್ವಲ್ಪ ಸ್ಮೆಲ್ ಬಂದ್ಬಿಡ್ತದೆ ಮಜ್ಜಿಗೆ. ಹಾಗಾಗಿ ಈರುಳ್ಳಿ ಬೇಡ. ನಾನು ಅರ್ಧ ಲೀಟ್ರ್ ಮೊಸರನ್ನ ಜಾರ್ಗೆ ಹಾಕೊಂಡಿದ್ದೀನಿ. ಎರಡು ರೌಂಡ್ ಗ್ರೈಂಡ್ ಮಾಡ್ಕೊತೀನಿ. ಇದನ್ನು ಗ್ರೈಂಡ್ ಮಾಡಿರೋ ಮೊಸರನ್ನ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ನಿಮಗೆ ಎಷ್ಟು ತೆಳ್ಳಗೆ ಬೇಕು ಮಜ್ಜಿಗೆ ಅದನ್ನ ನೋಡಿ ನೀರನ್ನ ಸೇರಿಸ್ಕೊಳ್ಳಿ. ಇದಕ್ಕೆ ನಾನು ಕರಿಬೇವು, ಕೊತ್ತಂಬರಿ, ಹಸಿಮೆಣಸಿನಕಾಯಿನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡಿ ಹಾಕೊಳ್ಳಿ. ಈಗ ಮಜ್ಜಿಗೆ ರೆಡಿ. ಪಾನಕ ಮಾಡೋಕ್ಕೆ ನಾನು ಮೊದಲು ಬೆಲ್ಲನ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಮಾಡಿ ಹಾಕಿದ್ರೆ ಬೇಗ ನೀರಲ್ಲಿ ಕರಗತ್ತೆ. ಕರ್ಬೂಜ ಹಣ್ಣೊಳಗಿರೋ ಬೀಜನ ತೆಗೆದುಬಿಡಿ. ನೀಟಾಗಿ ಸಿಪ್ಪೆನ ನೀಟಾಗಿ ತೆಗೀರಿ. ಈಸಿಯಾಗಿ ಬರುತ್ತೆ. ಹಣ್ಣು ಸಾಫ್ಟಾಗಿರೋದ್ರಿಂದ ಸಿಪ್ಪೆ ಈಸಿಯಾಗಿ ಬರುತ್ತೆ. ಸಿಪ್ಪೆ ತೆಗ್ದಿರೋ ಹಣ್ಣನ್ನು ಈ ಥರ ಸಣ್ಣ ಸಣ್ಣ ಪೀಸ್ ಮಾಡಿ ನಾನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಪೂರ ನುಣ್ಣಗೆ ರುಬ್ಬಕ್ಕೆ ಹೋಗ್ಬೇಡಿ, ಜಸ್ಟ್ ಪಾಸ್ ಮಾಡಿ. ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಕರ್ಬೂಜ ಹಣ್ಣನ್ನು ಇಲ್ಲಿಗೆ ಸೇರಿಸ್ತಾ ಇದ್ದೀನಿ. ಮಧ್ಯೆ ಒಂದೊಂದು ಪೀಸ್ ಹಣ್ಣು ಇರಬೇಕು, ಆ ಥರ ಗ್ರೈಂಡ್ ಮಾಡ್ಕೊಳ್ಳಿ. ನುಣ್ಣಗೆ ಗ್ರೈಂಡ್ ಮಾಡೋಕ್ಕೆ ಹೋಗ್ಬೇಡಿ. ಇದಕ್ಕೆ ನಾನು 2 ಸಣ್ಣ ಸಣ್ಣ ನಿಂಬೆಹಣ್ಣು ತೊಗೊಂಡಿದ್ದೀನಿ. ಅದರದ್ದು ಜ್ಯೂಸ್ನ ಕೂಡ ಇಲ್ಲಿಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಕುಟ್ಟಿಟ್ಕೊಂಡಿರೋ ಏಲಕ್ಕಿ ಪೌಡರ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಎಷ್ಟು ನೀರು ಬೇಕು ಇದನ್ನು ನೋಡಿ ನೀವು ನೀರನ್ನ ಸೇರಿಸ್ಕೋಬೋದು. ನೀರು ಬೇಕು ಅನ್ನಿಸ್ತೈತೆ, ಅದಕ್ಕೆ ನಾನು ನೀರು ಸೇರಿಸ್ತಾ ಇದ್ದೀನಿ. ರಾಮನವಮಿ ಸ್ಪೆಷಲ್ ಮಜ್ಜಿಗೆ ಪಾನಕ ರೆಡಿಯಾಗಿದೆ. ನಾವೇನೇ ಐಟಮ್ ಹಾಕಿ ಮಜ್ಜಿಗೆ ಪಾನಕ ರೆಡಿ ಮಾಡಿದ್ರು ತುಳಸಿ ದಳ ಹಾಕಲಿಲ್ಲ ಅಂದರೆ ಇದು ದೇವರಿಗೆ ಸಲ್ಲೋದಿಲ್ಲ. ಹಾಗಾಗಿ ಕೊನೆಯಲ್ಲಿ 2 ತುಳಸಿ ದಳಗಳನ್ನು ಸೇರಿಸಿದ್ದೀನಿ.